ಹೋಗಳ ಎಲ್ಲಿಗೆ ಪಯಣ ಆತ ಹೊಟ್ಟೆ ಸಿಟೈತೆ ನಡೀರಿ ಫಸ್ಟು. ಹಣ್ಣು ತಿನ್ನೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಆ್ಯಪಲ್ಲು ತಂದ್ಬಿಟ್ಟು ಅಲ್ಲಿ ಎಷ್ಟೊಂದು ದಿನ ಆಯಿತು ತಿಂದೇ ಇಲ್ಲ. ಸೊ ಒಳಗಡೆ ರಿಪೇರಿ ಮಾಡ್ತಾ ಇದ್ದಾರೆ ವೀಲ್ ಚೇರ್ನ. ನಾವು ಇಲ್ಲಿ ಕೂತ್ಕೊಂಡು ಏನೋ ಮೇಯ್ಕೊಳ್ತಾ ಇದ್ದೀವಿ. ಆ್ಯಕ್ಚುಲಿ ಏನು ಮೇಯ್ತಾ ಇದ್ದೀವಿ ಅಂದರೆ ಏನೋ ಒಂದು ಮೇಯ್ಕೋಬೇಕಲ್ಲ ಹೊಟ್ಟೆ ತುಂಬ. ಅದು ಒಳಗಡೆ ಇನ್ಸೈಡ್ ಬ್ರೇಕ್ ಲೈನರ್ ಈ ಯಾರ ನಿದ್ದೆ ಮಾಡಿದ್ದ ಎಲ್ಲ ಟೋಲು ದಾಟ್ಕೊಂಡು ಬಂದಿರೋದು. ರಾತ್ರಿ ಎಲ್ಲ ಟೋಲ್ಗಳು ದಾಟಿ ಇವಾಗ ಬೆಳಗ್ಗೆ ಬಂದ್ಬಿಟ್ಟಿದ್ವಿ. ಇನ್ನು 313 ಕಿಲೋಮೀಟರ್ ಐತೆ ಇವಾಗ. ಸೊ ಚೆನ್ನೈ ಇಲ್ಲಿಂದ ಟೋಲಿಂದ. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೇ ನಾವು ಚೆನ್ನೈಗೆ ಹೊರಟಿರೋವಂಥದ್ದು. ಆ್ಯಕ್ಚುಲಿ 2 ಬೈಕು ಕೂಡ ರಿಪೇರಿಯಲ್ಲಿದೆ. ಹಂಗಾಗಿ ಎರಡನ್ನೂ ರೆಡಿ ಮಾಡ್ಸೋಣ ಅಂತ ಒಟ್ಟಿಗೆ ಓಮಿನಿ ಕಾರ್ ಮಾಡ್ಕೊಂಡು ನಾನು ಹೊರಟಿದ್ದೀನಿ. ಇವತ್ತಿನವರೆಗೂ ನಾನು ಎಲ್ಲೋ ಲೈನ್ ಕಡೆ ಮೆಟ್ರೋ ಸ್ಟೇಷನ್ ಕಡೆ ಬಂದೇ ಇಲ್ಲ ಈ ಥರ ರೋಡ್ ಮೇಲೆ. ಸೊ ಫಸ್ಟ್ ಟೈಮ್ ಚೆನ್ನೈಗೆ ಹೊರಟಿರೋವಂಥದ್ದು. ಈ ರೂಟ್ ಎಲ್ಲ ಹೊಸದೇ ನನಗೆ. ಹಂಗಾಗಿ ಇಷ್ಟು ದೂರನೂ ಹೋಗ್ಬೇಕಾ ರೋಡಲ್ಲಿ ಅಂತ ಅನ್ನಿಸ್ತು. ಯಾಕಂದರೆ ಮನೆಯಿಂದ ಬಿಟ್ಟಾಗ ನನಗೆ 348 ಕಿಲೋಮೀಟರ್ ತೋರಿಸ್ತಾಯಿತ್ತು. ಸೊ 348 ಕಿಲೋಮೀಟರ್ ನಡುವೆ ಶಾಕ್ ಹೊಡಿತು ನನಗೆ. ಯಾಕಂದರೆ ಇಷ್ಟು ದೂರದ ಜರ್ನಿ ಎಷ್ಟು ಓವರ್ ತೊಗೋಬೋದು ಅಂತ. ಸೊ ನಮಗೆ 10:45 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ಜರ್ನಿನ ಸೊ 6 ಗಂಟೆ ತೋರಿಸ್ತಾಯಿತ್ತು. ಬಟ್ ನೋಡೋಣ ಎಷ್ಟೊತ್ತಿಗೆ ನಾವು ಅಲ್ಲಿಗೆ ರೀಚ್ ಆಗ್ತೀವಿ ಅಂತ. ಇದೇ ಫಸ್ಟ್ ಟೈಮು ವೀಲ್ ಚೇರ್ ಬೈಕ್ನ ನಾನು ಚೆನ್ನೈಗೆ ತೊಗೊಂಡೋಗ್ತಾ ಇರೋವಂಥದ್ದು. ಯಾಕಂದರೆ ಇಷ್ಟು ದಿನಗಳಲ್ಲಿ ನಾನು ಸರ್ವಿಸಿಂಗೆಲ್ಲ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಬೇರೆಯವ್ರ ಕೈಲಿ ಮಾಡಿಸ್ಕೊಳ್ತಾ ಇದ್ದೆ. ಬಟ್ ಯಾಕೆ ಇವತ್ತು ಬೈಕ್ನ ತೊಗೊಂಡೋಗ್ತಾ ಇದ್ದೀನಿ ಅಲ್ಲಿಗೆ ಅಂತ ಹೇಳಿದ್ರೆ, ಹಳೆ ಬೈಕು 3 ವರ್ಷದ ಹಿಂದೆ ತೊಗೊಂಡಿರೋವಂಥದ್ದು ಬೇರಿಂಗ್ ಹೋಗಿದೆ. ಯಾಕಂದರೆ ಬಟ್ಟೆ ಒಗೆದು ಆ ಬಟ್ಟೆ ನೀರೆಲ್ಲ ಜಾಸ್ತಿ ಸರ್ಫ್ ನೀರೆಲ್ಲ ವೀಲ್ ಮೇಲೆ ಹಾಕೊಂಡು ರೈಟ್ ಸೈಡ್ ಸಣ್ಣ ವೀಲು ತಿರುಗದೇ ಇರೋ ಥರ ಆಗ್ಬಿಡ್ತು. ಸೊ ಅವ್ರು ಹೇಳಿದರು ಅದು ಬೇರಿಂಗ್ ಪೂರ್ತಿ ಹೋಗಿದೆ, ಅದು ಚೆನ್ನೈಗೆ ತರಬೇಕು ರಿಪೇರಿ ಮಾಡೋದಕ್ಕೆ ಅಂತ ಹೇಳಿದ್ರು. ಕಟ್ ಮಾಡಿ ತೆಗಿಬೇಕು ಅದನ್ನು, ಇಲ್ಲಾಂದರೆ ವೀಲ್ನ ಚೇಂಜೇ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಸೊ ಹಂಗಾಗಿ ಏನು ಮಾಡೋದು, ಹೊರಟೆ ನಾನು. ಸೊ ಈ 2 ಬೈಕು ರಿಪೇರಿ ಇತ್ತು. ಹಂಗಾಗಿ ಹೆಂಗೆ ಹಿಡಿಸುತ್ತೋ ಇಲ್ವೋ ಅಂತ ಡೌಟ್ ಮೇಲೆ ನಾವು ಓಮಿನಿ ಕಾರ್ ಒಳಗಡೆ ಹಾಕಿದ್ದು. ಬಟ್ ಅವರು ಒಂದು ಸ್ವಲ್ಪ ನಮಗೆ ಪರಿಚಯ ಇರೋದ್ರಿಂದ ನೀಟಾಗಿ ಗಾಡಿನೆಲ್ಲ ಅವರೇ ಎಲ್ಲ ಲಿಫ್ಟ್ ಮಾಡಿ ಒಳಗಡೆ ಹಾಕಿ ಎಲ್ಲ ಲಗೇಜ್ನು ತುಂಬಿಕೊಂಡು ಸೊ ಹೊರಟಿರೋ ಅಂಥದ್ದು. ಪೂರ್ವಿನೂ ಕರ್ಕೊಂಡು, ಯಾಕಂದರೆ ಪೂರ್ವಿಗೂ ರಜೆ ಹಾಕಿಸಿದ್ದೆ. ಯಾಕಂದರೆ ಅವನ್ನ ಬಿಟ್ಟು ಹೋಗೋಕ್ಕಾಗಲ್ಲ ಎಲ್ಲೋದ್ರೂ ನಾನು ಅವನ ಜೊತೇಲಿ ಕರ್ಕೊಂಡೇ ಹೋಗಬೇಕು. ಅವ್ನು ಸಿಕ್ಕಾಪಟ್ಟೆ ತಿಟ್ಟ ಮಾಡ್ತಾನಪ್ಪ. ಅದಕ್ಕೋಸ್ಕರ ಇಲ್ಲಿ ಫಸ್ಟ್ನೇ ಟೋಲು ಸ್ಟಾರ್ಟ್ ಆಯಿತು ನಮಗೆ. ಸೊ ಎಷ್ಟು ಟೋಲ್ ಇದೆ ಅಂತಲೂ ನಮಗೆ ಯಾವುದೇ ಒಂದು ಐಡಿಯಾ ಕೂಡ ಇರಲಿಲ್ಲ. ಯಾಕಂದರೆ ಚೆನ್ನೈಗೆ ಫಸ್ಟ್ ಟೈಮ್ ಹೋಗ್ತಿರೋ ಅಂಥದ್ದು ನಾವು. ಮಧುರೈ, ಸೇಲಂ ಏನೇನೋ ಆಯ್ತಲ್ಲಪ್ಪ. ಚೆನ್ನೈ ಇನ್ನು 313 ಕಿಲೋಮೀಟರ್ ಐತೆ ಇವಾಗ. ಸೊ ಚೆನ್ನೈ ಇಲ್ಲಿಂದ ಟೋಲಿಂದ ಕರ್ನಾಟಕ ಬಾರ್ಡ್ರ್ ಮುಗೀತು ಇವಾಗ. ಇನ್ಮೇಲೆಲ್ಲ ಬರೀ ತಮಿಳು ಮತ್ತು ಇಂಗ್ಲೀಷಲ್ಲಿ ಬರೆದಿರೋವಂಥ ಬೋರ್ಡ್ಸ್ಗಳೇ ನಮ್ಗೆ ಸಿಗೋದು. ಕನ್ನಡ ಎಲ್ಲ ಕ್ಲೋಸ್ ಇಲ್ಲಿಗೆ. ಕರ್ನಾಟಕ ಬಾರ್ಡ್ರ್ ಮುಗೀತು, ತಮಿಳ್ನಾಡು ಬಾರ್ಡ್ರ್ ಇವಾಗ ಎಂಟ್ರಿ ತಗೊಂಡಿದ್ದೀವಿ. ಬಾರ್ಡ್ರ್ ಮುಗೀತಿದ್ದಂಗೆ ಎಷ್ಟಪ್ಪ ಇದು ಟ್ರಾಫಿಕ್ ಜಾಮ್ ಇಲ್ಲಿ. ಊರಿಗೆ ಬರೋಂಥ ಮಲ್ಕೊಳ್ಳೋನು ಇವಾಗ.
ದೇವ ಒಬ್ಬ ನಾಮ ಹಲವು. ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ. ಕಣ್ಣಿಗೂ ಕ್ಯಾಮ್ರಾಗೂ ತುಂಬಾ ಡಿಫ್ರೆನ್ಸ್ ಐತಪ್ಪ. ಪೂರ್ವಿ ವಾಶ್ರೂಮ್ಗೆ ಹೋಗ್ತೀಯಾ ಪಾಪು? ವಾಶ್ರೂಮ್ಗೆ ಹೋಗ್ಬಾ. ಹ್ಞೂ ಇಲ್ಲಿ ವಾಶ್ರೂಮ್ ಐತೆ ನೋಡಿಲಿ. ರೆಸ್ಟ್ ರೂಮ್ ಅವೈಲಬಲ್ ಅಂತ ಬರ್ದಿಲ್ವಾ ಇಲ್ಲಿ? ಹೋಗು ಹೋಗ್ಬರಗು. ಈ ಯಾರ ನಿದ್ದೆ ಮಾಡಿದ್ದ? ಚೆನ್ನಾಯ್ತಾ ಹಾಲು? ಚೆನ್ನಾಗಿತ್ತನಮ್ಮ. ಇನ್ನೊಂದು ಬೇಕಾ ಬಾದಾಮಿ ಹಾಲು? ಬೇಡವಾ? ಬಿಸ್ಕೆಟ್ ಬೇಕಾ? ಬಿಸ್ಕೆಟ್ ಬೇಕಾ? ಬಿಸ್ಕೆಟ್ ಬೇಕಾ? ಆ್ಯಕ್ಚುಲಿ ಫಸ್ಟ್ ಬೋರ್ಡ್ ನೋಡಿದಾಗ ಇದು ನಂಗೆ ಗೊತ್ತೇ ಆಗಲಿಲ್ಲ. ಝೂಮ್ ಔಟ್ ಮಾಡಿ ನೋಡಿದೆ. ಸೊ ನೋಡಿ, ಮೇಲ್ಗೆ ಎಮ್ ಯೂಸ್ ಮಾಡಿದ್ದಾರೆ, ವುಮೆನ್ಗೆ ಡಬ್ಲ್ಯೂ ಯೂಸ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಬೋರ್ಡ್ ಹಾಕಿದ್ರು ಅಂದರೆ ಯಾರೋ ಕಲೆಗಾರರು ತಲೆ ಉಪಯೋಗಿಸಿ ಹಾಕಿದ್ದಾರೆ. ಯಾರು ನೀನು ಫ್ರೀ ಕೊಟ್ಟಾಕಣ ಏನಪ್ಪ ಚೆನ್ನಾಗಿ ನಿದ್ದೆ ಹೊಡೆದೈತಾಳೆ. ಟಾರ್ಚರ್ ಅಂತಾರಲ್ಲ ಹಂಗೆ. ಟಾರ್ಚರ್ ಏನು ಕೊಡ್ಬಾರ್ದಪ್ಪ, ಸುಮ್ಮನೆ ಮನೆ ಬೇಕಷ್ಟೇ. ಮತ್ತೆ ಟಾರ್ಚರ್ ಕೊಟ್ರೆ ಹಿಂಗೆ ನಾವು ಟಾರ್ಚರ್ ಕೊಡ್ತೀವಿ. ಟಾರ್ಚರ್ ಅಂತೆ. ಚೆನ್ನಾಗಿ ನಿದ್ದೆ ಮಾಡೋ ಟಾರ್ಚರ್ ಕೊಡ್ತದೆ. ಊಟ ಅಲ್ಲ, ಊಟ 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 ಅಲ್ಲ ಹೇಳಿದ್ದು. ಊಟ ಅಂದಿದ್ದು. ಊಟ ಅನ್ಲಿಲ್ಲ. ಊಟ ಬೇಕಾ? ನೀನ್ ಅನ್ನ ಅಲ್ಲ ಐತೆ, ಒಂಚೂರು ಅನ್ನ ಐತಲ್ಲ ಹಾಕ್ಸ್ಕೊಂತ ಹೇಳಿದಲ್ಲ. ಖರ್ಚು ಬ್ಯಾಗಲ್ಲ ಐತೆ, ಹುಡುಕ್ಬೇಕು ಬ್ಯಾಗ್ನ. ಟಿಶ್ಯೂ ಇಸ್ಕೊಬರ್ಗೊಂದೆರಡು ಎಮರ್ಜೆನ್ಸಿಗೆ ಟಿಶ್ಯೂ ಇಸ್ಕೊಬಾ. ಆಯ್ತಾ ಆಯ್ತಾ ಹಾಲು ಕಿಲೋಮೀಟರ್ ಚೆನ್ನೈ. ಕಿಲೋಮೀಟರ್ ಐತೆ ಚೆನ್ನೈ. 80 ಇದ್ದಾರೆ. ಆ್ಯಕ್ಚುಲಿ ಒಂದು ವೀಡಿಯೋದಲ್ಲಿ ನಾನು ಹೇಳಿದ್ದೆ ಈ ಪಾರ್ಟ್ ಏನಕ್ಕೆ ಯೂಸ್ ಮಾಡ್ತಾರೆ, ಏರೋಪ್ಲೇನ್ ಪಾರ್ಟ್ ಅಂತ ಅಂದ್ಕೊಬಿಟ್ಟಿದ್ದೆ ನಾನು.
ಸೊ ಇದನ್ನು ತೊಗೊಂಡೋಗ್ಬೇಕಾದ್ರೆ ಏನು ಮಾಡ್ತಾರೆ, ಎಸ್ಕಾರ್ಟ್ಗಳು ತೊಗೊಂಡೋಗ್ತಾವಂತೆ. ಸೊ ಹಿಂದೆ ಒಂದು ಬ್ಲಿಂಕ್ ಮಾಡ್ಕೊಂಡು ಒಂದು ಕಾರು ಸೇಫ್ಟಿಗೆ ಅಂತ ಬರ್ತಾನೆ ಇರುತ್ತೆ. ಸೊ ನೈಟ್ ಹೊತ್ತು ಜರ್ನಿ ಇರೋದೆಲ್ಲ ನಾವು ನೋಡೋವಾಗ ಇದೊಂದು ಹೇಳ್ಬೇಕಂತ ಅನ್ನಿಸ್ತು. ನಾವು ನೈಟ್ 11 ಗಂಟೆಗೆ ಬಿಟ್ಟರು, ಈ ಜರ್ನಿ ಮುಗಿಲೇ ಇಲ್ಲಪ್ಪ. ಬೆಳಗಿನ ಜಾವ 6 ಗಂಟೆಗೆ ಹೋಗುತ್ತೆ ಅಂತ ತೋರಿಸ್ತಾ ಇತ್ತು ಮ್ಯಾಪಲ್ಲಿ. ನೋಡಿದರೆ 7:15 ಆಯಿತು. ಸೊ ನಾವು ಇನ್ನೂ ರೋಡಲ್ಲೇ ಹೋಗ್ತಾನೇ ಇದ್ದೀವಿ. ಸೊ ಇದು ಚೆನ್ನೈ ಮೇನ್ ಸಿಟಿ ಬಿಟ್ಟು 10-12 ಕಿಲೋಮೀಟ್ರು ಆಚೆಗೂ ಒಂದು ಜರ್ನಿ ಇದೆ. ಸೊ ಹಂಗಾಗಿ ಹೊರಟಿರೋದು. ಬ್ಯಾಂಗ್ಳೂರಲ್ಲೆಲ್ಲ ಯೆಲ್ಲೋ ಆ್ಯಂಡ್ ಗ್ರೀನ್ ಕಲರ್ ಆಟೋಗಳು ಸಿಗ್ತವೆ. ಸೊ ಇಲ್ಲಿ ನೋಡಿದ್ರೆ ಬ್ಲ್ಯಾಕ್ ಆ್ಯಂಡ್ ಯೆಲ್ಲೋ, ಅದು ಬಿಟ್ಟರೆ ಪೂರ್ತಿ ಯೆಲ್ಲೋ ಕಲರ್ ಆಟೋಗಳೇ ಸಿಗೋದು. ಸೊ ಒಂಚೂರು ಡಿಫ್ರೆನ್ಸ್ ಅಂತ ಅನಿಸುತ್ತೆ. ಮತ್ತು ಇಲ್ಲಿ ಶೇಪೆಲ್ಲ ಒಂಥರ ಚೇಂಜು ಇತ್ತು ಆಟೋ ನೋಡಬೇಕಾದ್ರೆ. ಇವಾಗ ಸೂರ್ಯ ಉಡ್ತಾ ಇದ್ದಾನೆ. ಒಂದಲ್ಲ ಎರಡಲ್ಲ 7ನೇ ಟೋಲ್ ಇದು ಅನ್ಸುತ್ತೆ. ಎಲ್ಲ ಟೋಲು ದಾಟ್ಕೊಂಡು ಬಂದಿರೋದು. ರಾತ್ರಿ ಎಲ್ಲ ಟೋಲ್ಗಳು ದಾಟಿ 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 ಇವಾಗ ಬೆಳಗ್ಗೆ ಬಂದ್ಬಿಟ್ಟಿದ್ವಿ. ಬೆಳಗಿನ ಜಾವ ಇವಾಗ 6:15 ಆಗಿದೆ ಟೈಮ್. ಇದು ಕ್ಯಾಮ್ರಾ ನೋಡ್ಬಿಟ್ಟು ಇಲ್ಲಿ ಕಟ್ ಮಾಡ್ಕೊಳ್ಳುತ್ತೆ. ಫಾಸ್ಟ್ ಟ್ರ್ಯಾಗ್ ಇಲ್ಲಿದೆ ನೋಡಿ. ಇದೇ ಫಾಸ್ಟ್ ಟ್ರ್ಯಾಗ್. ಕಟ್ಟ ಎತ್ಕೊಂಡ್ರು ನಡೀರಿ. ಇಲ್ಲ ನಾಯಿ ನೋಡಿ, ಅಯ್ಯೋ ಪಾಪ ಕಾಲು ಕುಟ್ಕೊಂಡು ಹೋಗ್ತಾ ಇದ್ವಿ. ಈ ಹೈವೇಗಳೆಲ್ಲ ನಾಯಿನ ಪಟ್ಟಂತ ಪಡ್ಕೊಂಡು ಹೋಯ್ತಾರೆ. ಇವು ಯಾಕೆ ಹಿಂಗೆ ಓಡಾಡ್ತವೆ? ಅವ್ರು ನೋಡೋದೇಲ್ಲ ಸ್ಪೀಡಾಗಿ ಗೊತ್ತಾಗ್ತಾರೆ. ಪೂರ್ವಿ ಇವಾಗ 2ನೇ ರೌಂಡು ಸಖತ್ತಾಗಿ ನಿದ್ದೆ ಹೊಡಿತಾ ಇದ್ದಾನೆ. ಒಳಗಡೆ ಚೆನ್ನಾಗಿ ಬೆಚ್ಚಗೆ ಮಲಗಿಸ್ಬಿಟ್ಟಿದ್ವಿ. ಬೆಡ್ಶೀಟು ದಪ್ಪ ಬೆಡ್ಶೀಟ್ ಹಚ್ಬಿಟ್ಟು ನನಗೊಂದು ಬೆಡ್ಶೀಟ್ ಇಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ನಿದ್ದೆ ಮಾಡಿದೆ ರಾತ್ರಿ ಅನಿಸುತ್ತೆ. ಮತ್ತೆ ಕಾಫಿ ಕುಡ್ದಾದ್ಮೇಲೆ ಮತ್ತೆ ನಿದ್ದೆ ಮಾಡಲಿಲ್ಲ. ಜರ್ನಿ ಇದೆಯಲ್ಲ, ಹಂಗಾಗಿ ಇನ್ನೇನು ರೀಚ್ ಆಗ್ತೀವಿ. ಇನ್ನೊಂದು 50 ಕಿಲೋಮೀಟ್ರು 40 ಕಿಲೋಮೀಟ್ರ್ ಇರ್ಬೋದು. ಇಲ್ಲೇನೋ ಸ್ವಲ್ಪ ಹೆಜ್ಜೆಗೂ ಒಂದೊಂದು ಸಿಗ್ನಲ್ಗಳು ಇದಾವಲ್ಲಪ್ಪ. ಇನ್ನೂ 14 ಕಿಲೋಮೀಟ್ರ್ ಐತೆ. 7:15 ಆದರೂ ಇನ್ನೂ ಹೋಯ್ತಾನೆ ಇಲ್ಲ ನಾವು. ಗೇಟಲ್ಲೇ ನೇಮ್ ಬೋರ್ಡ್ ಹಾಕ್ಬಿಟ್ಟಿದ್ರು. ಆ್ಯಕ್ಚುಲಿ ಇದನ್ನು ತಗೋಬಿಟ್ಟೆ ಫೋಟೋ ನಾನು. ಇದು ನಿಯೋ ಮೋಷನ್ ಕಂಪನಿ. ಹೌದು ಕಣಪ್ಪ, ನಿಯೋ ಮೋಷನ್ ಕಂಪನಿ. ಪೂರ್ತಿ ಸರ್ವಿಸ್ ಸೆಂಟರ್ ಇಲ್ಲೇ ಇರೋದು. ಫಸ್ಟ್ ಸ್ಟಾರ್ಟಿಂಗಿಗೆ ಗಣಪತಿ ಇದೆ. ಹಳ್ಳಿ ಮರನೂ ಐತೆ ಕಣಪ್ಪ ಇಲ್ಲಿ ದೇವ್ರದ್ದು. ಫಸ್ಟ್ ಟೈಮ್ ನಡಿ ಎಲ್ಲ ಇಳಿಸ್ ನಡಿ. ಅಪ್ಪ ನಂಗೆ ಕಾಲು ಕರೆಂಟ್ ಶಾಕ್ ಹೊಡಿತೈತೆ. ಇಲ್ಲಿ ಬಂದು ತೀರ್ಸ್ಕೊಂಬಿಟ್ಟ. ನಮ್ಮ ಮಮ್ಮಿ ತೊಡೆ ಮೇಲೆ ಕೂತ್ಕೋಬೇಕು. ಏನು ಇನ್ನೂ ಚಿಕ್ಕ ಮಗ ಇದು ಕೂತ್ಕೊಳ್ಳೋಕ್ಕೆ, ಎಳೆ ಮಗ ಇದು. ಹೋಗು, ಎಲ್ಲ ಇಳಿಸಿ ಕೊಡೋಕು, ಎಲ್ಲ ರಿಪೇರಿ ಮಾಡಿ. ಇದು ಫೋಟೋ. ಓಕೆ. problem. Bike okay. Bike okay. Wheelchair problem. Cap ಅದು ಒಳಗಡೆ ಇನ್ಸೈಡ್ ಬ್ರೇಕ್ ಲೈನರ್ ಐ ಥಿಂಕ್. ಬ್ರೇಕ್ ಶೂ. ಬ್ರೇಕ್ ಇದಾಗಲ್ಲ ಒಳಗಡೆ.
டைட் பண்ணாலும் மறுபடியும் லூஸ் ஆகதான் செய்யும். ಅಯ್ಯಪ್ಪ ಒಂದು ಸ್ವಲ್ಪ ಹೊತ್ತು ಮಲಗೋಣ ಅಂತ ಹೇಳ್ಬಿಟ್ಟು ಕಾರ್ ಒಳಗಡೆ ಕೆಳಗಡೆ ಕೂತ್ಕೊಂಡ್ಬಿಟ್ಟಿದ್ದೀನಿ. ಪೂರ್ವಿ ನಾನು ಪೂರ್ವಿ ಚಿಪ್ಸ್ ತಿಂತಾ ಇದ್ದಾನೆ ಕಳ್ಳ. ಅಯ್ಯೋ ಒಳ್ಳೆ ಕತೆ. ಇವಾಗ ಹಣ್ಣು ತಿನ್ನೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಆ್ಯಪಲ್ಲು ತಂದ್ಬಿಟ್ಟು ಅಲ್ಲಿ ಎಷ್ಟೊಂದು ದಿನ ಆಯಿತು ತಿಂದೇ ಇಲ್ಲ. ಸೊ ಒಳಗಡೆ ರಿಪೇರಿ ಮಾಡ್ತಾ ಇದ್ದಾರೆ ವೀಲ್ ಚೇರ್ನ. ನಾವು ಇಲ್ಲೇ ಕೂತ್ಕೊಂಡು ಏನೋ ಮೇಯ್ಕೊಳ್ತಾ ಇದ್ದೀವಿ. ಆ್ಯಕ್ಚುಲಿ ಏನು ಮೇಯ್ತಾ ಇದ್ದೀವಿ ಅಂದರೆ ಏನೋ ಒಂದು ಮೇಯ್ಕೋಬೇಕಲ್ಲ, ಹೊಟ್ಟೆ ತುಂಬ ಅಷ್ಟೇ ಇದು ಮಾಡೋಕ್ಕಾಗಲ್ಲ. ಸೊ ಗಾಡಿ ಆಲ್ರೆಡಿ ಒಂದು ರಿಪೇರಿ ಆಗಿದೆ, ಇನ್ನೊಂದು ರಿಪೇರಿ ಆಗಬೇಕು. ಅದಾಗಿದ ತಕ್ಷಣ ಹೊರಡೋದೇನೆ. ಸೊ ಬೇಗ ಬೇಗ ರಿಪೇರಿ ಮಾಡ್ತಾವ್ರಪ್ಪ, ಗ್ರೇಟ್ ಅಂತ ಅನ್ನಿಸ್ತು. ಯಾಕಂದರೆ ಇಷ್ಟು ಬೇಗ ಪೂರ್ವಿ ಸೌಂಡ್ ಕಣ. ಸೊ ಹೋಗೋದಾಗಿ ಏನು ಮಾತಾಡೋಕ್ಕೂ ಬಿಡಲ್ಲ ಈ ಮಗು. ಏನು ಮಾಡೋಣ, ನಿದ್ದೆ ನೋಡಿ, ನಿದ್ದೆ ಇಲ್ದಿರ ಕಣ್ಣೆಲ್ಲ ಒಂಥರ ಆಗ್ಬಿಟ್ಟೈತೆ. ಮಲ್ಕೋಬೇಕು, ಬಟ್ ಏನು ಮಾಡೋದು, ಇಲ್ಲಿ ಈ ಲಗೇಜೇ ಜಾಸ್ತಿ ಇದೆ ಈ ಕಾರ್ ಒಳಗಡೆ. 2 ವೀಲ್ ಚೇರು, 2 ಇದಿದೆ ಬೈಕ್ಗಳು ಮುಂದೆ ಪಾರ್ಟ್ಸು. ಸೊ ಇದನ್ನೆಲ್ಲ ಇಟ್ಕೊಂಡು ಬರೋಕ್ಕಾಗಲ್ಲ. ಸೊ ಇಟ್ಕೊಂಡು ಬಂದ್ಬಿಟ್ಟು ಇವಾಗ ಬರೀ ಸೀಟೆಲ್ಲ ಕೂತ್ಕೊಂಡು ಬಂದಿದೆ ಇದು ಜರ್ನಿ ಪೂರ್ತಿ. ಹಾಗಾಗಿ ನಿದ್ದೆ ಇಲ್ಲ ಏನೂ. ಸೊ ಹೋಗೊಂದೇನೋ ರೆಸ್ಟ್ ಮಾಡಿದ್ರೆ ಆಯಿತು. ಇನ್ನೇನು ಮಾಡೋದು, ಗಾಡಿ ಇಂಪಾರ್ಟೆಂಟು. ಆಮೇಲೆ 5-6 ತಿಂಗಳಿಂದ ಒಂದು ಗಾಡಿನ ಒಂದೇ ಕಡೆ ನಿಲ್ಲಿಸ್ಬಿಟ್ಟಿದ್ದೀನಿ. ಅದೇನಾಗಿದೆಯೋ ಅನ್ಕೋತೀನೋ ಅಂತ ಸರಿ ಮಾಡಿಸ್ತಾ ಇದ್ದೀನಿ. ಸೊ ಇಲ್ಲಿಗೆ ಬರೋದೇನು ಪದೇ ಪದೇ ಬರಲ್ವಲ್ಲ, ನೀಟಾಗಿ ಸರ್ವಿಸಿಂಗ್ ಮಾಡಿಸ್ಕೊಬಿಡೋಣ ಅಂತ. ನನ್ನ ಪ್ರಕಾರ ಊಟದಲ್ಲಿ ನಾನು ಕಾಂಪ್ರಮೈಸ್ ಆಗೋದೇ ಇಲ್ಲ. ಯಾಕಂದರೆ ನಮ್ಮ ಕರ್ನಾಟಕ ಸ್ಟೈಲಲ್ಲಿ ಎಲ್ಲೂ ಮಾಡಲ್ಲ ಅಂತ ಅನಿಸುತ್ತೆ. ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ, ಆಮೇಲೆ ನಮ್ಮ ಹಳ್ಳಿ ಕಡೆ ಅಯ್ಯೋ ಆ ಥರ ಊಟ ಎಲ್ಲೂ ಸಿಗಲ್ಲ ಬಿಡಿ. ನಾವೇ ತಿನ್ಕೊಬಿಡ್ತೀವಿ. ಯಾಕೆ ಯಾಕೆ ನೋಡಿ ಏನಂತ ಹೇಳ್ತಾವೆ, ಕರೆಂಟ್ ಎಲ್ಲ ನಾವೇ ತಿನ್ಕೊಬಿಡ್ತೀವಿ ಅಂತ ಹೇಳ್ತಾವನೆ. ನಂದು 2 ಬೈಕು ರೆಡಿ ಆಯಿತು. ಇವಾಗ ನ್ಯೂ ಮೋಷನ್ ಕಂಪ್ನಿಗೆ ಬಾಯ್ ಬಾಯ್ ಹೇಳುವ ಅಂತ ಸಮಯ ಬಂದಿದೆ. ಸಾಯಂಕಾಲ ಆಗಿದೆ ಇಲ್ಲೇ. ಶಾಪ್ ಫ್ಲೋರ್ ಓಕೆ. ವೀಲ್ ಚೇರ್ದೆಲ್ಲ ಮುಗೀತು ಇವಾಗ ಕೆಲಸ. ನೋಡಿದ್ರೆ ಎಷ್ಟೊಂದು ಟೈಮ್ ಆಗ್ಬಿಟ್ಟೈತೆ. ಥ್ಯಾಂಕ್ ಯು ಸರ್. ವೀಲಿಂಗ್ ಟ್ರೈ ಮಾಡ್ತಾ ಇದ್ದಾರೆ. ವೀಲಿಂಗ್ ಟ್ರೈ ಮಾಡ್ತಾ ಇದ್ದಾರೆ. ಓಕೆನಾ, ಥ್ಯಾಂಕ್ ಯು. ಯಾವ್ದು ಕರು ಹೋಗ್ತಾ ಇತ್ತಲ್ಲಪ್ಪ ಚಿಕ್ಕದು ಮಧ್ಯ ರೋಡಲ್ಲಿ. ದಾರಿ ಗೊತ್ತಾಗ್ತಾ ಇಲ್ಲ. ಮಧ್ಯಾಹ್ನ ನಾನು ಸ್ವಲ್ಪ ತಿಂದಿದ್ದೆ, ಅದು ಬಿಟ್ಟರೆ ಪೂರ್ವಿನವರು ಊಟನೇ ಮಾಡಿರಲಿಲ್ಲ. ಹಂಗಾಗಿ ಊಟ ಹುಡ್ಕೋಣ ಅಂತ ಫಸ್ಟ್ ಹೋಗಿದ್ದು. ಗಾಡಿ ರಿಪೇರಿ ಆಗಿದ್ದು ಖುಷಿ ಆಯ್ತಪ್ಪ ಸಿಕ್ಕಾಪಟ್ಟೆ. 5:30 ಗಾಡಿ ರಿಪೇರಿ ಆಯಿತು. ಬೆಳಗ್ಗೆ 9:30 ಮಾಡಿರೋದು. ಅವರು ಸರಿಯಾಗಿ ಮಾಡಿರಲಿಲ್ಲ. ಹಂಗಾಗಿ ನಾನು ಅದು ಇದೆಲ್ಲ ತೋರಿಸಿ ಇದೆಲ್ಲ ಸರಿಯಾಗಿ ಮಾಡಬೇಕು ಅಂತ ತೋರಿಸಿ ಮಾಡಿಸಿದ್ದು ನಾನು. ಇಲ್ಲಾಂದರೆ ಮತ್ತೆ ನಾನು ಬೆಂಗಳೂರು ತೊಗೊಬಂದ್ರೆ ಯಾರು ಮಾಡ್ತಾರೆ ಅದನ್ನು. ಸರ್ವಿಸಿಂಗ್ ಅಂದರೆ ಫುಲ್ಲು ಮಾಡಬೇಕಪ್ಪ. ಇವರೇನೋ ಫುಲ್ಲು ಮಾಡೇ ಇರಲಿಲ್ಲ. ಸಿಕ್ಕಾಪಟ್ಟೆ ಒಂದು ಕಡೆ ಬೇಜಾರಾಯಿತು, ಏನಪ್ಪ ಇಲ್ಲಿವರೆಗೂ ತಂದು ಈ ಥರ ಮಾಡಿದ್ದಾರೆ ಅಂತ. ದೂರದಿಂದ ಹಾಕ್ಬೇಕು.
ಗೊತ್ತೇ ದೂರ ಇರು, ಹಾಕ್ಬಿಟ್ಟು ಬರ್ಬೇಡಿ ಈ ಕಡೆ, ಹಾಕ್ಬಿಟ್ಟು ಈ ಕಡೆ ಬಾ. ಅದ್ ನೋಡಿ ಎಷ್ಟು ಚಾಲಾಕು, ಹೋಗ್ಬಿಟ್ಟ ಪ್ಯಾಕೆಟ್ ಹಾಕ್ಬಿಡು ಒಂದೇ ಸರಿ. ಎರಡು ಗಾಡಿನ ರಿಪೇರಿ ಮಾಡುವಾಗ ನನಗೊಂದು ವೀಲ್ ಚೇರ್ ಕೊಟ್ಟಿದ್ರು. ಆ ವೀಲ್ ಚೇರಿಂದ ಮತ್ತೆ ರಿಪೇರಿ ಸರಿಯಾಗಿ ಮಾಡಿದ್ರೆ ಇಲ್ವಂತ ಇದಕ್ಕೆ ಶಿಫ್ಟ್ ಆಗಿ ಸರಿಯಾಗಿ ನೋಡ್ಕೊಂಡು ಮಾಡಿಸ್ಕೊಂಡು ಬಂದಿರೋಂಥ. ಇವತ್ತಿನ ವಿಡಿಯೋ ಇಷ್ಟೇ. ನಾನು ಚೆನ್ನೈಗೆ ಬಂದಿರೋದು ಫಸ್ಟ್ ಟೈಮು. ಬೈಕ್ ತೊಗೊಂಡು ನಂದು ಹಳೆ ಬೈಕು 3 ವರ್ಷದ ಮೇಲಾಯಿತು. ಸೊ ಇವತ್ತಿನವರೆಗೂ ನಾನು ಅದನ್ನು ಕಾಪಾಡ್ಕೊಂಡು ಬಂದಿದ್ದೆ. ಬಟ್ ಮೊನ್ನೆ ಅಷ್ಟೇ ಅದು ಬೇರಿಂಗ್ ಹೋಗಿರೋ ಪ್ರಾಬ್ಲಮ್ಮಿಂದ ನಾನು 6 ತಿಂಗಳ ಮೇಲೆ ಆಯಿತು ಅದನ್ನು ಯೂಸೇ ಮಾಡಿರಲಿಲ್ಲ. ಸೊ ಅದನ್ನು ಒಂದು ಸ್ವಲ್ಪ ಅಗಲ ಮಾಡಿ ಸ್ವಲ್ಪ ಸೈಜ್ ದಪ್ಪ ಆಗಿದ್ದೀನಿ. ಅಂದರೆ ಸೊಂಟದ ಭಾಗ ಸ್ವಲ್ಪ ತೊಡೆ ಭಾಗ, ಯಾಕಂದರೆ ಸೆನ್ಸೇಷನ್ ಇಲ್ಲದೆ ಇರೋದ್ರಿಂದ ಅಲ್ಲಿ ನನಗೆ ಚರ್ಮ ಜಾಸ್ತಿ ದಪ್ಪ ಆಗಿದೆ ಅಂತ ಅನ್ನಿಸ್ತು. ಹಂಗಾಗಿ ಅದು ಸೈಡು ಒಂಚೂರು ಅರ್ಧ ಇಂಚು ಜಾಸ್ತಿ ಮಾಡಿಸಿದೆ. ಬಟ್ ಕಬ್ಬಣನ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ ಅಂದರು. ಅದು ಬಿಟ್ಟು ಸೈಡ್ದು ಮಾಡಿಸಿದ್ದೀನಿ. ಬಟ್ ಆಗುತ್ತೆ ಇಲ್ವ ಅಂತ ನನಗೂ ಗೊತ್ತಿಲ್ಲ, ನೋಡಬೇಕು ಮನೆಗೆ ಹೋದ್ಮೇಲೆ. ಬಟ್ ಎರಡೂ ಓಕೆ ಇದೆ ಇವಾಗ ವೀಲ್ ಚೇರು. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು.